ನೀನಾದೇನ ಧಾರಾವಾಹಿಯ ಬುಧವಾರದ ಪ್ರೋಮೋನ ನೋಡೋಣ ಬನ್ನಿ. ಇನ್ನು ಈ ಪ್ರೋಮೋದಲ್ಲಿ ವಿಕ್ರಮ್ ಮತ್ತು ಜಯಾಗೆ ಇಬ್ಬರಿಗೂ ಕೂಡ ಮಾತಿನ ಮಾತು ಬೆಳೆಯುತ್ತೆ. ಆಗ ಇಲ್ಲಿ ನನ್ನ ಮಾತನ್ನ ಕೇಳ್ತಾ ಇಲ್ಲ ನನ್ನ ಮಗ, ನನ್ನ ಮಾತಿಗೆ ಈ ಮನೆಯಲ್ಲಿ ಬೆಲೆನೇ ಇಲ್ಲ ಅಂತ ಜಯ ಅವರು ಸೀದಾ ರೂಮೊಳಗೋಗಿ ರೂಮ್ನ ಲಾಕ್ ಮಾಡ್ಕೊತಾ ಇದ್ದಾರೆ. ಡೋರ್ನ ಲಾಕ್ ಮಾಡಿಕೊಂಡು ಮನೆಯವರೆಲ್ಲರ ಬರ್ತಿದ್ದಾರೆ. ವೆಂಕಿ ಮತ್ತು ವಿಕ್ರಮ್ ಎಲ್ಲರೂ ಇಲ್ಲಿ ಜಗನ್ನಾಥ ರಾಯರು ಎಲ್ಲರೂ ಬರ್ತಿದ್ದಾರೆ. ಯಾಕೆ ಜಯ, ಏನಾಗಿದೆ? ಚಿಕ್ಕ ಮಕ್ಳ ಥರ ಆಟ ಆಡ್ತಿದೆಯಲ್ಲ, ಏನಾಗ್ತಿದೆ ನಿನಗೆ? ಡೋರ್ ತೆಗಿ, ನಮಗೆಲ್ಲ ಭಯ ಆಗ್ತಿದೆ ಅಂತ ಕೇಳ್ತಿರ್ತಾರೆ. ಇನ್ನು ವಸು ಇದ್ದಳು, ಅತ್ತೆ ಅಲ್ಲಿ ಹಗ್ಗ ಇದೆ, ಹಗ್ಗ ಏನಾದ್ರು ತೊಗೊಂಡು ನೇಣು ಹಾಕ್ಕೊಂಡಿರಾ ಅಂತ ಹೇಳಿ ಹೇಳ್ತಿರ್ತಾರೆ. ಸುಮ್ಮನೆ ನಿಂತ್ಕೋ ವಸು ಅಂತ ಹೇಳಿ ಜಗನ್ನಾಥ ರಾಯರು ಹೇಳಿ ನೋಡಿ, ಎಲ್ಲಿವರೆಗೂ ನನ್ನ ಮಗ ವಿಕ್ರಮ್ ಸಾಕ್ಷಿನ ಮದುವೆ ಆಗ್ತೀನಿ ಅಂತ ಒಪ್ಕೊಳೋ ತನಕ ನಾನು ಈ ರೂಮ್ ಬಿಟ್ಟು ಹೊರಗಡೆ ಬರೋದಿಲ್ಲ. ನಾನು ಇಲ್ಲಿ ಸೂಸೈಡ್ ಮಾಡ್ಕೊಳೋ ಅಷ್ಟು ಹೇಡಿ ಕೂಡ ಅಲ್ಲ. ಯಾವಾಗ ಅವನು ಒಪ್ಕೊತಾನೋ ಆವಾಗ ಮಾತ್ರನೇ ನಾನು ಆಚೆ ಬರೋದು ಅಂತ ಹೇಳಿ ಹೇಳ್ತಿರ್ತಾರೆ. ಬಿಡಿ ಅತ್ತಿಗೆ, ನಿಮಗೆ ರೂಮ್ಗೆ ನಾವು ಊಟ ತಿಂಡಿನ ತಂದ್ಕೊಡ್ತೀವಿ, ಕಿಟಕಿನಲ್ಲೇ ತಂದ್ಕೊಡ್ತೀವಿ ಅಂತ ವಸು ಹೇಳ್ತಿರ್ತಾಳೆ. ಇದನ್ನು ಕೇಳಿ ಜಯ ಅವರು, ಊಟ ತಿಂಡಿನ, ಒಂದು ತೊಟ್ಟು ನೀರು ಕುಡಿಯಲ್ಲ ನಾನು, ಅವನು ಮದುವೆಗೆ ಒಪ್ಕೊಳೋ ತನಕ ಇಲ್ಲಿ ನಾನು ನೀರು ಕುಡಿಯೋಲ್ಲ, ನಾನು ಹೆಣ ಬಿದ್ದರೆ ಈ ರೂಮಲ್ಲೇ ಬೀಳಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಇದನ್ನೆಲ್ಲ ಕೇಳಿದ್ರು ಕೂಡ ಯಾರು ಕೂಡ ಎಷ್ಟೇ ಸಲ ಅವ್ರನ್ನ ಮನವೊಲಿಸೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಅವರು ಒಪ್ಕೊಳೋದೇ ಇಲ್ಲ, ಅವ್ರ ಮಾತನ್ನು ಕೇಳೋದು ಇಲ್ಲ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ.